ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೌಟ್ ಮೇಲೆ ಡೌಟ್ ಕ್ವೆಶನ್ಸ್ ಬರ್ತಾನೆ ಇದೆ. ಅಕ್ಕ ನಾಳೆ ನಮಗೆ ಚಂದ್ರಗ್ರಹಣ ಇರೋದ್ರಿಂದ ಹೇಗಕ್ಕ ಹಾಸ್ಪಿಟ್ಲಿಗೆ ಹೋಗಬೇಕು, ಅಪಾಯಿಂಟ್ಮೆಂಟ್ ಇದೆ, ಮತ್ತು ಬಂದು ಹಾಸ್ಪಿಟ್ಲಲ್ಲಿ ನಮಗೆ ಚೆಕಪ್ ಇದೆ, ಸ್ಕ್ಯಾನಿಂಗ್ ಇದೆ, ಹೋಗ್ಬೋದಾ, ಹೊರಗಡೆ ಹೋಗ್ಬಾರ್ದಾ ಅಂತೆಲ್ಲನೂ ಕೇಳ್ತಾ ಇದ್ದೀರಾ. ನೋಡಿ, ಖಂಡಿತವಾಗ್ಲೂ ಭಯ ಪಡಬೇಡಿ, ಹೋಗಿ ಬನ್ನಿ, ಏನೂ ತೊಂದರೆ ಇಲ್ಲ. ಬಟ್ ಬಿಸಿಲಲ್ಲಿ ಓಡಾಡೋವಾಗ ಸ್ವಲ್ಪ ಕೊಡೆ ಯೂಸ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೋದು, ಹೊರಗಡೆನೂ ಓಡಾಡ್ಬೋದು, ಆದರೆ ಅನ್ನೆಸೆಸರಿಯಾಗಿ ಜಾಸ್ತಿ ಓಡಾಡಬೇಡಿ. ಹಾಸ್ಪಿಟ್ಲು ಎಮರ್ಜೆನ್ಸಿ ಅಂತಂದಾಗ ನೀವು ಹೋಗ್ಬೋದು, ಬರ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ತುಂಬ ಜನರಿಗೆ ಏನಂದರೆ ಹೊರಗಡೆನೇ ಬರಬಾರ್ದು ಅನ್ನೋ ಒಂದು ಇದಿರುತ್ತೆ ಅಲ್ವಾ. ನಾನು ಹೇಳಿದ್ದೀನಿ, ಚಂದ್ರಗ್ರಹಣ ನಿಮಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಪಾಲನೆ ಮಾಡಿ ಅಂತ ಹೇಳಿರೋದಷ್ಟೇ. ಅದಕ್ಕೆ ಅಂತ ನೀವು ಹಾಸ್ಪಿಟ್ಲಿಗೆ ಹೋಗೋದನ್ನು ಬೇಡ ಅನ್ನೋದು, ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಂದ್ಕೊಳ್ಳೋದು, ಮತ್ತು ಸ್ಕ್ಯಾನಿಂಗ್ ಇದ್ದರೆ ನೆಕ್ಸ್ಟ್ ದಿನ ನೋಡ್ಕೊಳ್ಳೋಣ, ಇಲ್ಲ ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ಅಂದ್ಕೊಳ್ಳೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಕೆಲವು ಡಾಕ್ಟರ್ಸು ಹಾಸ್ಪಿಟ್ಲಲ್ಲಿ ಅವೈಲಬಲ್ ಆಗಿರೋವಾಗೆ ನಾವು ಬಳಸ್ಕೋಬೇಕು. ಕೆಲವು ಸ್ಪೆಷಲಿಸ್ಟ್ಗಳೇನಾಗುತ್ತೆ ಅಂದರೆ, ನಮಗೆ ಹಾಸ್ಪಿಟ್ಲಿಗೆ ಅಪಾಯಿಂಟ್ಮೆಂಟಲ್ಲಿ ನಮಗೆ ಕೊಟ್ಟಿರಬೇಕಾದ್ರೆ ನೆಕ್ಸ್ಟ್ ಡೇ ಅದು ಅವ್ರಿಗಲ್ಲಿ ಅವತ್ತಿನ ದಿವಸ ಒ ಪಿ ಡಿ ಇರೋಲ್ಲ. ಕೆಲವ್ರಿಗೆ ಸ್ಕ್ಯಾನಿಂಗ್ ಮಾಡುವಂತಹ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಕೂಡ ಅವತ್ತಿನ ಡೇ ನಿಮಗೆ ಸಿಗಲ್ಲ ನೆಕ್ಸ್ಟ್ ಡೇ ಹೋದಾಗ. ಆಗ ಒಂದು ಒಳ್ಳೆ ಎಕ್ಸ್ಪರ್ಟ್ ಆಗಿರುವಂತಹ ಒಂದು ರಿಸಲ್ಟ್, ಅವ್ರು ಕೊಡುವಂತಹ ರಿಸಲ್ಟ್, ಎಕ್ಸ್ಪರ್ಟ್ಸ್ ಕೊಡುವಂಥ ರಿಸಲ್ಟ್ ನಮಗೆ ಮಿಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಆಗಲಿ, ಡಾಕ್ಟ್ರ್ ಅಡ್ವೈಸ್ ಆಗಲಿ, ಅವತ್ತಿನ ದಿವಸ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಗ್ರಹಣ ಅಂದರೂ ಕೂಡ ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಬನ್ನಿ. ಫಸ್ಟು ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸನ್ನು ಹೊರಗಡೆ ತೊಗೊಂಡು ಬಂದುಬಿಡಿ. ಆದರೆ ಗ್ರಹಣ ಬಂದರೆ ಏನೋ ಒಂದು ಪ್ರಾಬ್ಲಮ್, ಈ ಥರ ಎಲ್ಲ ಬೇಡ. ನಾನು ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳೋದು. ಮತ್ತು ನೀವು ಆ್ಯಕ್ಟಿವಿಟಿ ಏನಾದರೂ ಇದ್ದೀರಾ, ನಾವು ಜಿಮ್ಗೆ ಹೋಗ್ತೀವಿ, ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಪ್ರೆಗ್ನೆನ್ಸಿ ಎಕ್ಸಸೈಸಸ್ ಎಲ್ಲ ಮಾಡ್ಕೊಳ್ತೀವಿ, ಮಾಡ್ಕೋಬೋದಾ, ಹೊರಗೆ ಹೋಗ್ಬೋದಾ ಅಂದರೆ ಹೋಗಿ, ಏನೂ ತೊಂದರೆ ಇಲ್ಲ. ಮತ್ತು ಇನ್ನೂ ಕೆಲವು ಡೌಟ್ ಬಂದು ಡಿಲಿವರಿ ಆಗ್ಬೋದಾ ಅವತ್ತಿನ ದಿವಸ ಅಂತ ಕೂಡ ಕೇಳಿದ್ದೀರಾ. ಏನೂ ತೊಂದರೆ ಇಲ್ಲ, ಆಗ್ಬೋದು, ಡಿಲಿವರಿ ಆಗ್ಬೋದು, ಸಿ ಸೆಕ್ಷನ್ ಆಗ್ಬೋದು, ಇಲ್ಲ ನಾರ್ಮಲ್ ಆಗ್ಬೋದು, ಯಾವ್ದು ಬೇಕಾದರೂ ಅವತ್ತಿನ ದಿವಸ ನಿಮಗೆ ಯಾವ್ದು ಅನಿಸುತ್ತೋ ಅದು ನೀವು ಡಾಕ್ಟ್ರ್ ಹೇಳಿದಾಗೆ ಸಜೆಸ್ಟ್ ಕೇಳ್ಬೋದು. ಸೊ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ಸು ಇಲ್ಲ ಡಾಕ್ಟ್ರ್ ಚೆಕಪ್ಸ್ ಮಾತ್ರ ಅವತ್ತಿನ ದಿವಸ ಮಿಸ್ ಮಾಡಿ ನೀವು ತೊಂದರೆನ ಅನುಭವಿಸ್ಬೇಡಿ ಅಷ್ಟೇ. ಗ್ರಹಣ ಅನ್ನೋದು ಜಸ್ಟ್ ಒಂದು ಅದ್ಭುತ ಅಷ್ಟೇ, ಅದನ್ನು ನಾವು ಜಸ್ಟಾಗೆ ನೋಡಬೇಕು, ತೊಂದರೆಯಾಗಿ ನೋಡೋಕ್ಕೆ ಹೋಗ್ಬೇಡಿ. ಟೇಕ್ ಕೇರ್, ಬಾಯ್.